ಸೂಪರ್. ಸೂಪರ್ ನೋಡ್ಬೋದು, ಎಲ್ಲ ನೋಡ್ಬೋದು. ತಿರ್ಗಪ್ಪ ಬಂದ ನಮ್ಗೆ ಚೆನ್ನಾಗಿ. ಸೂಪರ್ ಆಗಿದೆ ಬಾಸ್. ಬೇರ್ಪಡಿಸೋದು ತುಂಬಾ ಇಷ್ಟ ಆಯ್ತು. ಚೆನ್ನಾಗಿದೆ ಮೂವಿ, ಸೂಪರ್. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಪಕ್ಕ ಸೂಪರ್ ಆಗಿದೆ. 100 ಡೇಸ್ ಪಕ್ಕ ಆಕ್ಷನ್, ಡ್ಯಾನ್ಸ್ ಸೂಪರ್. ಮೂವಿ ಸೂಪರ್. ಯಾವಾಗಲೂ ರಾಜವಂಶನೇ ಸೂಪರ್ ಆಗಿದೆ. ಸ್ಟೋರಿ, ಆಕ್ಟಿಂಗ್ ಅಲ್ಟಿಮೇಟ್. ಸೂಪರ್ ಸೂಪರ್ ಚೆನ್ನಾಗಿತ್ತು ಮೂವಿ, ಚೆನ್ನಾಗಿತ್ತು. ಚೆನ್ನಾಗಿದೆ ಚೆನ್ನಾಗಿದೆ. ಸೂಪರ್ ಸೂಪರ್ ಮೂವಿ ಸರ್. ಮೂವಿ ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸರ್ ಪಕ್ಕ ಸೂಪರ್ ಆಗಿದೆ. ಮಾತಾಡ್ರು ಸ್ಕ್ರೀನ್ ಪ್ಲೇ ಚೆನ್ನಾಗಿ ಮಾಡಿದ್ದಾರೆ. ಯುವ ಸರ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಡೈರೆಕ್ಷನ್ ಚೆನ್ನಾಗಿದೆ. ಕ್ಯಾಮರಾಮನ್ ಚೆನ್ನಾಗಿದೆ, ನೋಡ್ಬೋದು. ರಾಜ್ಕುಮಾರ್ ಹುಟ್ಟವ್ರೆ, ಇವತ್ತು ಹುಟ್ಟವ್ರೆ, ಸ್ಟಾರ್ ಆಗಿ ಬರ್ತಾರೆ. ಇವತ್ತು ಇವ, ನಾಳೆನು ಇವ, ನಾಳಿದ್ದು ಇವ, ನಾವು ಸಾಯೋವರೆಗೂ ಇವ. ಈ ಸ್ಟಾರ್ ತಾತನ್ ಬ್ಲಡ್ ಮೊಮ್ಮವನಿಗೆ ಬರೋದಂತ ಇವತ್ತು ಪ್ರೂವ್ ಮಾಡಿ ತೋರ್ಸವ್ರೆ. ತಾತ ಹೆಂಗ್ ಮಾಡ್ತಾರೆ 90s ಅಲ್ಲಿ ಡಾಕ್ಟರ್ ರಾಜ್. ಇವತ್ತು ಯುವರಾಜ್ ಕುಮಾರ್ ತೆಲುಗಲ್ಲಿ NTR ನ ಮೀರಿಸಿ ಅವ್ರ ಮೊಮ್ಮಗ ಬೆಳೆದ್ರು. ಇವತ್ತು ರಾಜ್ಕುಮಾರ್ನ ಮೀರಿಸಿ ಅವರು ಬೆಳೀತಾರೆ. ರಾಜ್ಕುಮಾರ್ ದೇವರಾದ್ರ ಇವರು ನಮಗೆ ಆತ್ಮ ಆಲ್ಟಾಗಿದ್ದಾರೆ. ಮುಂದೆ ಹಿಂದೆ ಎಂದು ಒಂದೇ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಇಸ್ ಬೆಸ್ಟ್. ಈಸ್ ಆರ್ ಬೆಸ್ಟ್. ದೊಡ್ಡ ಮನೆ ಇಸ್ ದ ಬೆಸ್ಟ್. ಚಿನ್ನದಲ್ಲ ಅವ್ರ ಯೋಸೆನ್ಸು, ಅವ್ರ ಪ್ರಾಮಾಣಿಕವಾಗಿ ಪಾತ್ರಕ್ಕೆ ನ್ಯಾಯ ತುಂಬಿರೋದು. ಯಾವುದಕ್ಕೆ ಅಲ್ಲಿ ಓವರ್ ಆಕ್ಟಿಂಗ್ ಏನು ಮಾಡಿಲ್ಲ. ಮಾಮೂಲಿ ಪರ್ಸನ್ ಹೆಂಗಿರ್ತಾರೆ, ನಾವು ಲೋಕಲ್ ಪೀಪಲ್ಸ್ ಹೆಂಗಿರ್ತೀವಿ, ನಮ್ಮ ಮಿಡಲ್ ಕ್ಲಾಸ್ ಪೀಪಲ್ಸ್ ಹೆಂಗಿದ್ದಾರೆ ಅನ್ನೋದನ್ನ ಅವ್ರ ಫೀಲಿಂಗ್ಸು, ಮಿಡಲ್ ಕ್ಲಾಸ್ ಅವ್ರು ಬದುಕಬೇಕಂದ್ರೆ ಎಷ್ಟು ಕಷ್ಟ ಬಿಟ್ಟಾರೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಎಕ್ಕ ಕ್ಲಾಸ್ಗಿಂತ ಮಾಸ ಸರ್ ಫೈಟಿಂಗ್ಸ್ ಬರ್ತದೆ ಹೋಯ್ತದೆ. ಅದೋ ಡೂಪಾಕ್ ಮಾಡ್ತಾರೆ, ಇದು ಡೂಪಾಕ್ ಮಾಡಿಲ್ಲ, ರಿಯಲ್. ಸರ್ ಕನ್ನಡ ಫಿಲಮ್ ಇಂಡಸ್ಟ್ರಿ ಒಂದು ಹೀರೋ ಹುಟ್ಟಿದ್ದಾರೆ ಸರ್. ಫಸ್ಟ್ ಫಿಲಮ್ ಡಿಸಪಾಯಿಂಟಿಂಗ್ ಆಗಿತ್ತು, ಆಸ್ ಅ ಫ್ಯಾನ್ ಒಪ್ಕೋಬೇಕಾಗಿತ್ತು ನಾವು. ಬಟ್ ಈ ಫಿಲಮ್ ಅಲ್ಲಿ ತುಂಬಾ ನಮಗೆ ಖುಷಿ ಆಗೋ ತರ ಮಾಡಿದ್ದಾರೆ. ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ಯುವರಾಜ್ ಕುಮಾರ್ ಅವರು. ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡಿದ್ದಾರೆ ಸರ್. ಸೂಪರ್ ಆಗಿದೆ ಫಿಲಮ್. ಫಿಲಮ್ 100 ಡೇಸ್ ಪಕ್ಕ ಓಡ್ತದೆ. ಇವ್ರದ್ದು ಸ್ಟೈಲು ಎಲ್ಲದರಲ್ಲೂ ಜೋಗಿ ಫಿಲಮ್. ಹೋಮ್ ಫಿಲಮ್ ಅರ್ಧ ಹೋಮ್ ಫಿಲಮ್ ಐತೆ ಇದ್ರಲ್ಲಿ. ಆ ಡ್ಯಾನ್ಸ್ ಅಲ್ಲಿ ಪುನೀತ್ ರಾಜ್ಕುಮಾರ್ ನೋಡ್ದಂಗಾಯ್ತು. ನಮ್ಮ ರಾಜವಂಶಕ್ಕೆ ತುಂಬಾ ಹೆಮ್ಮೆ ಪಡುವಂತ ಫಿಲಮ್. ಎಕ್ಕ ಫಿಲಮ್ 100% ಪಕ್ಕ ಓಡ್ತದೆ. ಸೂಪರ್. ಅಪ್ಪು ಸರ್ ಅವರು ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡಿದ್ರಲ್ಲ, ಅದ್ರಲ್ಲಿ ಅಪ್ಪು ಸರ್ ಮಾಡ್ದಂಗಿತ್ತು, ಸಖತ್ತಾಗಿತ್ತು. ಆಮೇಲೆ ಡೋರ್ ಎಳ್ದು ಹಿಂಗೆ ಎತ್ತಿದ್ರಲ್ಲ, ಅದು ಹೋಮ್ ಫಿಲಮ್ ನೋಡ್ದಂಗಿತ್ತು, ಸಖತ್ತಾಗಿತ್ತು. ಆಮೇಲೆ ಆ ಮಗು ಸತ್ತೋಗಿತ್ತಲ್ಲ, ಅವಾಗಂತೂ ಕಣ್ಣೀರೇ ಬಂತು. ಮತ್ತೆ ಆ ಮಗು ಅವ್ರ ಜೊತೆ ಅವ್ರದೇ ಇದ್ರಲ್ಲಿ ಮತ್ತೆ ಬಂತಲ್ಲ, ಅದು ಸಖತ್ತಾಗಿತ್ತು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.